ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯದ ಸುದೀರ್ಘ ಅವಧಿಯ ಮುಖ್ಯಮಂತ್ರಿ ಅನ್ನುವಂತ ದಾಖಲೆಯನ್ನ ಬರೆಯೋದಕ್ಕೆ ಹೊರಟಿದ್ದಾರೆ. ದೇವರಾಜ ಅರಸು ಅವರ ಹೆಸರಲ್ಲಿದ್ದಂತ ದಾಖಲೆಯನ್ನ ಇವತ್ತು ಸರಿಗಟ್ಟಿದ್ದಾರೆ. ನಾಳೆಯಿಂದ ಆ ದಾಖಲೆ ಮುರಿತಾರೆ ಸಿಎಂ ಸಿದ್ದರಾಮಯ್ಯ. ರೆಕಾರ್ಡ್ ಬ್ರೇಕ್ ರಾಮಯ್ಯಗೆ ಮೈಸೂರಲ್ಲಿ ಹಲವು ಕಾರ್ಯಕ್ರಮಗಳಾಗಿದ್ದಾವೆ. ಸಿಎಂ ಆಗಿ 7 ವರ್ಷ 239 ದಿನ ಪೂರೈಸಿದ್ದಾರೆ ಸಿದ್ದರಾಮಯ್ಯ. ದೇವರಾಜ ಅರಸರ ದಾಖಲೆಯನ್ನು ಸರಿಗಟ್ಟೋ ಮುಖಾಂತರ ಆ ದಾಖಲೆಯನ್ನು ಮುರಿಯೋದಕ್ಕೂ ಕೂಡ ಹೊರಟಿದ್ದಾರೆ. ಬೆನ್ನಿಗೆ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆಯಿಂದ ಕಾರ್ಯಕ್ರಮಗಳಾಗಿದೆ. ನಾಟಿ ಕೋಳಿ ಬಿರಿಯಾನಿ, ನಾಟಿ ಕೋಳಿ ಆಹಾರಗಳನ್ನು ರೆಡಿ ಮಾಡಿ ಸಂಭ್ರಮಿಸಲಾಗಿದೆ. ಲಾಂಗೆಸ್ಟ್ ಸರ್ವಿಂಗ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅನ್ನುವಂಥ ಹೆಗ್ಗಳಿಕೆ ಸಿದ್ದರಾಮಯ್ಯ ಅವರ ಪಾಲಾಗ್ತಾ ಇದೆ. ದೇವರಾಜ ಅರಸರು ಮೈಸೂರಿನವರು, ಸಿದ್ದರಾಮಯ್ಯ ಅವರು ಮೈಸೂರವರು. ಸಿದ್ದರಾಮಯ್ಯ ಅವರು ಈ ದಾಖಲೆಯನ್ನು ಸೃಷ್ಟಿಸ್ತಾ ಇರೋದು ಸಿದ್ದರಾಮಯ್ಯ ಅವರ ಅಭಿಮಾನಿಗಳ ಸಂಭ್ರಮಕ್ಕೆ ಕಾರಣ ಆಗಿದೆ. ನೋಡ್ತಾ ಇದ್ದೀರಿ, ಅಲ್ಲಲ್ಲಿ ಔತಣಕೂಟಗಳನ್ನು ಮಾಡಲಾಗಿದೆ. ಸಂಭ್ರಮಾಚರಣೆಯ ಭಾಗವಾಗಿ ನಾಟಿ ಕೋಳಿ ಬಿರಿಯಾನಿಯನ್ನು ಹಂಚಲಾಗ್ತಾ ಇದೆ. ಎರಡು ದೃಶ್ಯಗಳನ್ನು ನೀವು ನೋಡ್ತಾ ಇರೋದು, ಒಂದು ಮೈಸೂರಿನದ್ದು, ಮತ್ತೊಂದು ನೆಲಮಂಗಲ. ಎರಡೂ ಕಡೆಯೂ ಕೂಡ ಸಿದ್ದರಾಮಯ್ಯ ಅವರ ಬೆಂಬಲಿಗರು, ಅವರ ಅಭಿಮಾನಿಗಳು ನಾಟಿ ಕೋಳಿ ಬಿರಿಯಾನಿ, ನಾಟಿ ಕೋಳಿ ಜೊತೆಗೆ ಮುದ್ದೆ ಸಾರು, ಮುದ್ದೆ ಇದನ್ನೆಲ್ಲ ಹಂಚ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಸಂಭ್ರಮಿಸ್ತಾ ಇದ್ದಾರೆ. ಅಹಿಂದ ವರ್ಗದ ನಾಯಕ, ಹಿಂದುಳಿದ ವರ್ಗದ ನಾಯಕ ದಾಖಲೆಯ ಮೇಲೆ ದಾಖಲೆಗಳನ್ನು ಮಾಡ್ತಿದ್ದಾರೆ. ಅತ್ಯಂತ ಹೆಚ್ಚು ಬಜೆಟ್ ಮಂಡಿಸಿದಂಥ ದಾಖಲೆ ಸಿದ್ದರಾಮಯ್ಯ ಅವರ ಪಾಲಾಗಿದೆ. ಈಗ ಸುದೀರ್ಘ ಅವಧಿಗೆ ಮುಖ್ಯಮಂತ್ರಿಯಾಗಿರುವಂಥ ದಾಖಲೆಯೂ ಕೂಡ ಸಿದ್ದರಾಮಯ್ಯ ಅವರ ಪಾಲಾಗ್ತಾ ಇದೆ. ಸಿದ್ದರಾಮಯ್ಯ ಅವರು ನಾಳೆಯಿಂದ ಅತ್ಯಂತ ಹೆಚ್ಚು ದಿನ ಮುಖ್ಯಮಂತ್ರಿಯಾಗಿದ್ದ ಹೆಗ್ಗಳಿಕೆಗೆ ಪಾತ್ರವಾಗ್ತಾ ಇರೋದು. ಇವತ್ತು ಅರಸರ ದಾಖಲೆಯನ್ನು ಸರಿಗಟ್ತಾರೆ, ನಾಳೆ ಮುರಿತಾರೆ. ಕರ್ನಾಟಕದ ದೀರ್ಘಾವಧಿ ಮುಖ್ಯಮಂತ್ರಿ ಎಂಬುವಂಥ ದಾಖಲೆಯನ್ನು ಸಿಎಂ ಸಿದ್ದರಾಮಯ್ಯನವರು ಬರೀತಾ ಇದ್ದಾರೆ. ಈ ಹಿಂದೆ ಈ ದಾಖಲೆ ದಿವಂಗತ ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸು ಅವರ ಹೆಸರಿನಲ್ಲಿ ಇತ್ತು. ಅವರು 7 ವರ್ಷ 7 ತಿಂಗಳು 20 ದಿನ ಸಿಎಂ ಆಗಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ್ರು. ಆ ದಾಖಲೆಯನ್ನು ಈಗ ಸಿದ್ದರಾಮಯ್ಯನವರು ಬ್ರೇಕ್ ಮಾಡ್ತಾ ಇದ್ದಾರೆ. ಆ ಖುಷಿಗೆ ಇವತ್ತು ಅಹಿಂದ ಯುವ ಒಕ್ಕೂಟ ನೆಲಮಂಗಲದ ಭಕ್ತನಪಾಳ್ಯದಲ್ಲಿ ನಾಟಿ ಕೋಳಿ ಔತಣಕೂಟವನ್ನು ಇಟ್ಕೊಂಡಿದ್ದಾರೆ. ಈ ನಾಟಿ ಕೋಳಿ ಔತಣಕೂಟಕ್ಕೆ ನಾವು ಕೂಡ ಆಗಮಿಸಿದ್ದೀವಿ. ಅದರ ತಯಾರಿಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಸುಮಾರು 1500 kgಯಷ್ಟು ನಾಟಿ ಕೋಳಿ ಸಾರು ಮುದ್ದೆಯನ್ನು ಸಿದ್ದರಾಮಯ್ಯನವರ ಅಭಿಮಾನಿಗಳಿಗೆ, ಸಾರ್ವಜನಿಕರಿಗೂ ಕೂಡ ಉಣಬಡಿಸುವಂಥ ಕಾರ್ಯಕ್ರಮವನ್ನು ರೂಪಿಸ್ಕೊಂಡಿದ್ದಾರೆ. ಅದಕ್ಕೆ ತಯಾರಿ ಕೂಡ ಈಗ ನಡೀತಾ ಇದೆ. ನೆಲಮಂಗಲದ ಭಕ್ತನಪಾಳ್ಯದಲ್ಲಿ ಅದರ ತಯಾರಿಗಳು ನಡೀತಾ ಇದೆ. ಸುಮಾರು 1500 kg ಅಂದರೆ 5,000 to 6,000 ಜನ ಇಲ್ಲಿಗೆ ಬರಬಹುದು ಅನ್ನುವಂಥ ನಿರೀಕ್ಷೆಯನ್ನೇ ಇಟ್ಕೊಳ್ಳಾಗಿದೆ. ನೀವು ದೃಶ್ಯಗಳಲ್ಲಿ ನೋಡ್ಬೋದು, ನಾಟಿ ಕೋಳಿಯನ್ನು ಬೇಯಿಸ್ತಾ ಇರ್ತಕ್ಕಂಥ ಚಿತ್ರಣವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಎಲ್ಲ ರೀತಿಯಲ್ಲಂಥ ವ್ಯವಸ್ಥೆಗಳಾಗ್ತಾ ಇದೆ. ಯಾಕೆ ನಾಟಿ ಕೋಳಿ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವ್ರಿಗೆ ಒಂದು ರೀತಿ ನಾಟಿ ಕೋಳಿ ಅತ್ಯಂತ ಪ್ರಿಯವಾದಂಥ ಆಹಾರ. ನಾನ್ ವೆಜ್ಗೆ ಒಂದು ರೀತಿ ಬ್ರ್ಯಾಂಡ್ ಅಂಬಾಸಿಡರ್ ಸಿದ್ದರಾಮಯ್ಯ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಇತ್ತೀಚೆಗಷ್ಟೇ ನಾಟಿ ಕೋಳಿ ಸಾರು ಅನ್ನುವಂಥದ್ದು ವ್ಯಾಪಕವಾಗಿ ಚರ್ಚೆ ಆಗ್ತಾ ಇತ್ತು. ಡಿ ಕೆ ಶಿವಕುಮಾರ್ ಅವ್ರ ನಿವಾಸಕ್ಕೆ ಹೋದಂಥ ಸಂದರ್ಭದಲ್ಲೂ ಕೂಡ ಅವರಿಗೆ ನಾಟಿ ಕೋಳಿಯನ್ನು ಉಣಬಡಿಸಲಾಗಿತ್ತು. ಅಂದರೆ ಸಿದ್ದರಾಮಯ್ಯನವರಿಗೆ ನಾಟಿ ಕೋಳಿ ಫೇವರೇಟ್ ಅನ್ನುವ ಕಾರಣಕ್ಕಾಗಿ ಇಲ್ಲಿಯೂ ಕೂಡ ನಾಟಿ ಕೋಳಿ ಔತಣಕೂಟವನ್ನು ಹಮ್ಮಿಕೊಳ್ಳಲಾಗಿದೆ. ನಾಟಿ ಕೋಳಿ ಜೊತೆಗೆ ಮುದ್ದೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇಲ್ಲಿನ ಮೆನು ಹೇಳೋದಾದರೆ ನಾಟಿ ಕೋಳಿ ಸಾರನ್ನು ಈಗಾಗಲೇ ರೆಡಿ ಮಾಡಲಾಗಿದೆ. ನೋಡ್ಬೋದು, ಈ ಪಾತ್ರೆಯಲ್ಲಿ ಸುಮಾರು ಒಂದು 300 kgಯಷ್ಟು ನಾಟಿ ಕೋಳಿ ಸಾಂಬಾರು ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ಅದರ ಪಕ್ಕದಲ್ಲಿ ಒಂದು 200 kg ಮಾಡ್ತಿದ್ದಾರೆ. ಅದರ ಪಕ್ಕದಲ್ಲೂ ಕೂಡ ಇನ್ನೂ 500 kg ನಾಟಿ ಕೋಳಿಯನ್ನು ಬೇಯಿಸ್ತಾ ಇದ್ದಾರೆ. ಸಾಕಷ್ಟು ಜನ ಬರ್ತಾರೆ, ಯಾಕಂದರೆ ಇದು ಸಾಕಷ್ಟು ಪ್ರಚಾರ ಆಗಿದೆ. ನೆಲಮಂಗಲದ ಭಕ್ತನಪಾಳ್ಯದಲ್ಲಿ ನಾಟಿ ಕೋಳಿ ಔತಣಕೂಟವನ್ನು ಇಟ್ಕೊಂಡಿದ್ದೀವಿ ಅನ್ನುವಂತಹ ಮಾಹಿತಿಯನ್ನು ಸಾಕಷ್ಟು ಪ್ರಚಾರ ಮಾಡಲಾಗಿತ್ತು. ಸಚಿವರುಗಳಿಗೆ ಆಹ್ವಾನ ಕೊಡಲಾಗಿತ್ತು. ಇದರ ಪೋಸ್ಟರ್ ರಿಲೀಸ್ ಆಗಿತ್ತು. ಸಾಕಷ್ಟು ಜನ ಹಾಗಾಗಿ ಕಾರ್ಯಕ್ರಮಕ್ಕೆ ಬರ್ತಾರೆ, ನಾಟಿ ಕೋಳಿ ಔತಣಕೂಟದಲ್ಲಿ ಭಾಗಿಯಾಗ್ತಾರೆ.
ಕೇವಲ ನೆಲಮಂಗಲ ಅಲ್ಲ, ಶಿವಮೊಗ್ಗ, ಮೈಸೂರು, ಕಲಬುರಗಿ ಭಾಗದಲ್ಲೂ ಕೂಡ ಈ ರೀತಿಯಾಗಿ ನಾಟಿ ಕೋಳಿ ಔತಣಕೂಟಗಳು ನಡೀತಾ ಇದೆ. ಸಿದ್ದರಾಮಯ್ಯನವರಿಗೆ ಪ್ರಿಯವಾದಂಥ ನಾನ್ ವೆಜ್ ಆಹಾರವನ್ನು ಅವರ ಅಭಿಮಾನಿಗಳಿಗೆ, ಬೆಂಬಲಿಗರಿಗೆ ಉಣಬಡಿಸುವ ಮೂಲಕ ಈ ಒಂದು ಸಂಭ್ರಮವನ್ನು ಇಮ್ಮಡಿಗೊಳಿಸುವಂಥ ಪ್ರಯತ್ನ ಆಗ್ತಾ ಇದೆ. ಈಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಮುದ್ದೆ ಕೂಡ ರೆಡಿಯಾಗಿದೆ. ನಾಟಿ ಕೋಳಿಯ ಜೊತೆಗೆ ಮುದ್ದೆಯನ್ನು ಕೊಡಲಾಗ್ತಾ ಇದೆ. ಮುದ್ದೆಯನ್ನು ಕಟ್ತಾ ಇದ್ದಾರೆ ಸಾಕಷ್ಟು ಜನ ಹೆಣ್ಮಕ್ಳು ಕೂಡ. ಇಲ್ಲಿ ನೆಲಮಂಗಲದಲ್ಲೇ ಇರ್ತಕ್ಕಂಥ ಬಾಣಸಿಗರು ಈಗ ನಾನ್ ವೆಜ್ ಅನ್ನು ರೆಡಿ ಮಾಡ್ತಾ ಇದ್ದಾರೆ. ಮಧ್ಯಾಹ್ನ 11 ಗಂಟೆಗೆ ಒಂದು ಕಾರ್ಯಕ್ರಮ ಆಗುತ್ತೆ. ಕಾರ್ಯಕ್ರಮದ ಬಳಿಕ ಮಧ್ಯಾಹ್ನ ನಾಟಿ ಕೋಳಿ ಔತಣಕೂಟವನ್ನು ಆಯೋಜನೆ ಮಾಡಲಾಗುತ್ತೆ. ಒಂದು ಹಂತದಲ್ಲಿ ಸಿದ್ದರಾಮಯ್ಯನವರು ಈ ಥರದ ಸೆಲೆಬ್ರೇಷನ್ಗಳಿಗೆ ಎಲ್ಲೂ ಕೂಡ ಹೋಗ್ತಾ ಇಲ್ಲ. ಆದರೆ ಅವರ ಬೆಂಬಲಿಗರು ಈ ಒಂದು ದಾಖಲೆಯನ್ನು ಸಂಭ್ರಮಿಸುವಂಥ ಪ್ರಯತ್ನದ ಭಾಗವಾಗಿ ಹಲವು ಜಿಲ್ಲೆಗಳಲ್ಲಿ ಈ ರೀತಿಯಂಥ ಕಾರ್ಯಕ್ರಮ ನಡೀತಾ ಇದೆ. ಮೈಸೂರಿನಲ್ಲಿ ನಡೀತಾ ಇದೆ, ಬೆಂಗಳೂರಿನ ನೆಲಮಂಗಲದಲ್ಲಿ ಆಗ್ತಾ ಇದೆ, ಕಲಬುರಗಿಯಲ್ಲಿ ಆಗ್ತಾ ಇದೆ, ಶಿವಮೊಗ್ಗದಲ್ಲೂ ಕೂಡ ಇಂಥದ್ದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯನವರು ದಾಖಲೆ ಬರೀತಾ ಇರುವಂಥ ಹಿನ್ನೆಲೆಯಲ್ಲಿ ಅದನ್ನು ಒಂದು ನೆನಪಿಯಾಗಿ ಉಳಿಸಬೇಕು ಅನ್ನುವ ಕಾರಣಕ್ಕಾಗಿ ಅಹಿಂದ ಯುವ ಒಕ್ಕೂಟ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಕ್ಯಾಮರಾಮನ್ ಮಹೇಶ್ ಜೊತೆಗೆ ಮಾರುತೇಶ್ ಹುಣಸನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ನೆಲಮಂಗಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.